ಜೀವನ ಯಾವಾಗಲೂ ಸಾಗುವುದು ಮುಂದಕ್ಕಾದರೆ ಜೀವನ ಅರ್ಥ ಆಗುವುದು ಹಿಂದೆ ನೋಡುವಾಗಲೇ. ಕ್ಯಾನ್ ವಿ ರಿಫ್ಲೆಕ್ಟ್ ಆನ್ ವಾಟ್ ಹಸ್ ಹ್ಯಾಪನ್? ನಮ್ಗೆ ಹೇಳ್ತಿದ್ದಾರೆ, ನೀನು ಎಲ್ಲಿದ್ದೀಯಾ, ಏನು ಮಾಡಿದ್ದೀಯಾ, ಹೇಗೆ ಮಾಡಿದ್ದೀಯಾ, ಎಂಥದ್ದನ್ನು ಮಾಡಿದ್ದೀಯಾ ಅನ್ನೋದನ್ನ ಯೋಚಿಸ್ಬೇಕು. ಹೇಗೆ ನೋಡಬೇಕು ನಾವು ಈ ವರ್ಷವನ್ನು? ಮೊದಲನೇದಾಗಿ ಕೃತಜ್ಞತೆಯಿಂದ ನೋಡಬೇಕು. ಕೃತಜ್ಞತಾ ಸ್ತುತಿ ಮಾಡು. ಆಗಿರೋದಕ್ಕೆಲ್ಲ ಕೃತಜ್ಞತೆ ಮಾಡುವುದೇ ದೇವರ ಚಿತ್ತ ನಿನ್ನ ಜೀವನದಲ್ಲಿ ನೀನು ಕೃತಾತ್ಮನಾಗಿರುವಾಗ ಜೀವನ ಬಹಳ ಅರ್ಥಪೂರ್ಣವಾಗಿರುತ್ತೆ. ಗ್ರೀಕ್ ಭಾಷೆಯಲ್ಲಿ ರಿಫ್ಲೆಕ್ಟ್ ಅಂದ್ರೆ ಹಿಂದೆ ವಾಲ್ಕೊಳ್ಳೋದಂತೆ. ಹಿಂದೆ ಜೀವನದಲ್ಲಿ ದೇವರು ಮಾಡಿದ ಅದ್ಭುತಗಳ ಮೇಲೆ ಭಾರ ಹಾಕುವಾಗ ಮುಂದೆ ಧೈರ್ಯವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎರಡನೇದಾಗಿ ಹಿಂದೆ ನೋಡಿ ಕಲಿಯುವಂತವರಾಗಿ. ಜೀವನದಲ್ಲಿ ಪ್ರಗತಿ ಹೊಂದಿಲ್ಲ, ಯಾಕೆ ಗೊತ್ತಾ? ನಾವು ಆಗಿದ ಘಟನೆಗಳಿಂದ ಕಲ್ತಿಲ್ಲ. ಅದಕ್ಕೆ ಸೋತ ಜಾಗದಲ್ಲೇ ಸೋಲ್ಬಾರ್ದು. ಅಂದ್ರೆ ಸೋತ ಜಾಗದಲ್ಲಿ ಏನನ್ನ ಕಲಿಬಹುದು ಅನ್ನೋದನ್ನ ನೋಡು. 2026 ಆ ತಪ್ಪನ್ನ ನೀನು ಮಾಡಲ್ಲ. ನಾವು ಏನನ್ನ ಅಲೈನ್ ಮಾಡಬೇಕು? ನನ್ನ ಆಲೋಚನೆಗಳನ್ನ ಅಲೈನ್ ಮಾಡಬೇಕು, ನನ್ನ ಭಾವನೆಗಳನ್ನ ಅಲೈನ್ ಮಾಡಬೇಕು, ನನ್ನ ಮಾತುಗಳು ದೇವರ ವಾಕ್ಯದ ಪ್ರಕಾರ ಇರಬೇಕು. ಇನ್ನೊಂದ್ಸಲ ನನ್ನ ನಂಬಿಕೆಯಲ್ಲಿ ಜೀವಿಸ್ಬೇಕು, ಇನ್ನೊಂದ್ಸಲ ನನ್ನ ಸಮಯ ವ್ಯರ್ಥ ಮಾಡಬಾರ್ದು. ರಿಯಲೈನ್ ಯುವರ್ ಲೈಫ್.